ಆತ್ಮೀಯರೇ, ಡಿಸೆಂಬರ್ 25ರಿಂದ 28ನೇ ತಾರೀಕಿನ ತನಕ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕಿದೆ. 2003ನೇ ಇಸವಿಯಲ್ಲಿ, ಅಂದರೆ 22 ವರ್ಷಗಳ ಹಿಂದೆ, ಪ್ರಪ್ರಥಮ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಬೆಂಗಳೂರಿನ ಟಾಟಾ ಆಡಿಟೋರಿಯಂ ಯೂನಿವರ್ಸಿಟಿ ಆಫ್ ಸೈನ್ಸ್ನಲ್ಲಿ ನಡೆದಿತ್ತು. ಈಗ ನಡೀತಾ ಇರುವಂತಹ ಈ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಆಯುರ್ವೇದದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗಿ ರೂಪುಗೊಳ್ತಾ ಇದೆ. ಕೇವಲ ಆಯುರ್ವೇದ ಇತಿಹಾಸದಲ್ಲೆಲ್ಲ, ವೈದ್ಯಕೀಯ ಇತಿಹಾಸದಲ್ಲಿ ಇದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗಿ ಹೊರಹೊಮ್ಮಲಿಕ್ಕಿದೆ. ಧನ್ವಂತರಿ ಪೂಜೆ, ಧನ್ವಂತರಿ ಮಹಾಯಜ್ಞ, ಗೋಪೂಜೆ, ದೇಶಿ ಗೋತಳಿಗಳ ಪ್ರದರ್ಶನ ಮತ್ತು ಅದರ ಮಹತ್ವವನ್ನು ತಿಳಿಯಪಡಿಸುವಿಕೆ, ಇವೆಲ್ಲವುಗಳ ಜೊತೆಯಲ್ಲಿ ನಾವು ಹೇಗಿರಬೇಕು, ನಾವು ಯಾವ ರೀತಿ ಇದ್ದರೆ ಮುಂದೆ ಚೆನ್ನಾಗಿರ್ತೇವೆ, ಇದನ್ನು ತಿಳಿಸುವಂತಹ ಆಯುರ್ವೇದದ 10 ಎಕ್ಸ್ಪೀರಿಯನ್ಸ್ ಸೆಂಟರ್ಗಳು ಅತ್ಯಂತ ಅಪರೂಪದಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಅದರ ಮೂಲಕ ಆಯುರ್ವೇದ ಮಹತ್ವ ಏನು, ಯಾವುದೆಲ್ಲ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ನಾವು ತುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಈ ಅರಮನೆ ಮೈದಾನದಲ್ಲಿ ಈ ವಿಶ್ವ ಸಮ್ಮೇಳನ ಪ್ರಸ್ತುತಪಡಿಸಲಿಕ್ಕಿದೆ. ಸುಮಾರು 60ರಷ್ಟು ಬೇರೆ ಬೇರೆ ರೋಗಗಳ ಕುರಿತಾಗಿ ತಜ್ಞ ವೈದ್ಯರು ಜಗತ್ತಿನಾದ್ಯಂತದಿಂದ ಬಂದು ಈ ಸಮ್ಮೇಳನದಲ್ಲಿ ವಿಜ್ಞಾನ ಪ್ರಬಂಧಗಳನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಐತಿಹಾಸಿಕವಾಗಿ ಸುಮಾರು 956 ಪೇಪರ್ ಪ್ರೆಸೆಂಟೇಷನ್, ಕೇಸ್ ಪ್ರೆಸೆಂಟೇಷನ್, ಥೀಸಿಸ್ ಪ್ರೆಸೆಂಟೇಷನ್, ಹೀಗೆ ವೈಜ್ಞಾನಿಕ ಪ್ರಬಂಧ ಮಂಡನೆಗಳು ನಡೆದಿದೆ. ಇದು ಇತಿಹಾಸದ ಪುಟಗಳಲ್ಲಿ ಈಗಾಗಲೇ ಸೇರಿ ಹೋಗಿದೆ. ಯಾಕೆಂತೇಳಿದರೆ ಇದೊಂದು ತುಂಬ ದೊಡ್ಡ ದಾಖಲೆ. ಸಾಮಾನ್ಯವಾಗಿ ನಡೆಯುವಂತಹ ಎಲ್ಲ ಕಾನ್ಫರೆನ್ಸ್ಗಳಲ್ಲಿ ನಡೆಯುವಂತೆ ಅನೇಕ ಮೆಡಿಕಲ್ ಸ್ಟಾಲ್ಗಳು, ಅಂದರೆ ಆಯುರ್ವೇದದ ಎಕ್ಸ್ಪೋ, ಅದ್ರ ಜೊತೆಗೆ ಸ್ವದೇಶಿ ಮೇಳ ಕೂಡ ನಡೆಯಲಿಕ್ಕಿದೆ. ಒಟ್ಟು ಸುಮಾರು 350ಕ್ಕೂ ಹೆಚ್ಚು ಸ್ಟಾಲ್ಗಳು ಅರಮನೆ ಮೈದಾನದಲ್ಲಿ ತಲೆ ಎತ್ತಾ ಇದೆ. ಇದನ್ನು ಜನರು ಎಲ್ಲ ರೀತಿಯಲ್ಲಿ ಕೂಡ ಆಸ್ವಾದಿಸ್ಬೋದು. ಆಹಾರದ ಬಗ್ಗೆ ಆಯುರ್ವೇದ ಏನು ಹೇಳಿದೆ, ಆಹಾರದ ಮಹತ್ವ, ಯಾವ ರೀತಿ ಆಹಾರ ನಮಗೆ ಬೇಕು, ಇದರ ಬಗ್ಗೆ ಆಹಾರದ ವಸ್ತು ಪ್ರದರ್ಶನ ಇದೆ. ಜೊತೆಯಲ್ಲಿ ಆಯುರ್ವೇದ ಪಾಕೋತ್ಸವ ನಡೀಲಿಕ್ಕಿದೆ. ಬೇರೆ ಬೇರೆ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು, ಬೇರೆ ಬೇರೆ ಪ್ರಾಂತ್ಯದ ತಿಂಡಿ ತಿನಿಸುಗಳನ್ನು ಜನರು ಬಂದು ಅಲ್ಲಿ ಸವಿಬೋದು. ಅದರ ರುಚಿಯನ್ನು ಮನಸ್ಸಿಗೂ ತಗೊಂಡು ಹೋಗ್ಬೋದು. ಜೊತೆಯಲ್ಲಿ ದೇಹಕ್ಕೆ ಕೂಡ ತುಂಬ ಹಿತವಾಗಿರ್ತದೆ. ಅದು ಅನೇಕ ಪ್ರಸಿದ್ಧ ಗಣ್ಯಮಾನ್ಯರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 10ಕ್ಕೂ ಹೆಚ್ಚು ವಿವಿಧ ಮಠಾಧೀಶರು ಬರಲಿಕ್ಕಿದ್ದಾರೆ, ರಾಜಕೀಯ ನಾಯಕರು ಬರಲಿಕ್ಕಿದ್ದಾರೆ, ಸಿನಿಮಾ ರಂಗದವರು, ಮಾಧ್ಯಮ ಕ್ಷೇತ್ರದವರು, ನಾಡಿನ ಹೆಸರಾಂತ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಆಯುರ್ವೇದ ಯಾಕೆ ಬೇಕು, ಆಯುರ್ವೇದ ನಮಗೆ ಇಂದು ಏಕೆ ಬೇಕು, ಇವೆಲ್ಲವುಗಳ ಬಗ್ಗೆ ಸೊಗಸಾಗಿ ಮಾತಾಡಲಿಕ್ಕಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭರಪೂರ ವ್ಯವಸ್ಥೆ ಈ ಸಮ್ಮೇಳನದಲ್ಲಿ ಮಾಡಲಾಗಿದೆ. ಆರಂಭ ದಿವಸ ಮೂಡುಬಿದಿರೆಯ ಆಳ್ವಾಸ್ ಫೌಂಡೇಶನ್ನ ವತಿಯಿಂದ ಸಾಂಸ್ಕೃತಿಕ ಸೌರಭ ನಡೆಯಲಿಕ್ಕಿದೆ. ಸುಮಾರು 300ಕ್ಕೂ ಹೆಚ್ಚು ಅದರ ಕಲಾವಿದರು ಬಂದು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಲೋಕವನ್ನು ತೆರೆದಿಡಲಿಕ್ಕಿದ್ದಾರೆ. 2ನೇ ದಿನ ತೆಂಕುತಿಟ್ಟು, ಬಡಗುತಿಟ್ಟು ಪ್ರಾಕಾರಗಳ ಯಕ್ಷಗಾನ ನಡೀಲಿಕ್ಕಿದೆ. 3ನೇ ದಿನ ಪ್ರವೀಣ್ ಗೋಡ್ಕಿಂಡಿಯವರ ಸಾರಥ್ಯದಲ್ಲಿ ಸಾಂಸ್ಕೃತಿಕ ವೈಭವ. 4ನೇ ದಿವಸ, ಅಂದರೆ 28ನೇ ತಾರೀಕಿಗೆ, ಆನೂರು ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ತಾಳವಾದ್ಯ ವೈಭವ, ಚೆಂಡೆ ಪ್ರಸ್ತುತಿ, ಸುಮಾರು 20ಕ್ಕೂ ಹೆಚ್ಚು ಕಲಾವಿದರಿಂದ, ಹುಲಿವೇಷ, ಹೀಗೆ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳು. ಜೊತೆಯಲ್ಲಿ ಆರಂಭ ದಿವಸ 1008 ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ. 2ನೇ ಮತ್ತು 3ನೇ ದಿವಸ ಶ್ರೀರುದ್ರ ಪಾರಾಯಣ, ಅಂದರೆ ಶ್ರೀರುದ್ರದಲ್ಲಿ ಸಮಗ್ರವಾಗಿ ಆಯುರ್ವೇದದ ಅನೇಕ ಔಷಧ ವಿಚಾರಗಳನ್ನು ಹೇಳಲಾಗಿದೆ. 71ಕ್ಕೂ ಹೆಚ್ಚು ಔಷಧಿ ಸಸ್ಯಗಳನ್ನು ಅದರಲ್ಲಿ ವಿವರಣೆ ನೀಡಿದ್ದಾರೆ.
ಶ್ರೀರುದ್ರದಲ್ಲಿ ಸುಮಾರು 75 ಕಾಯಿಲೆಗಳಿಗೆ ಔಷಧ ಹೇಳಿದ್ದಾರೆ. ಅದರ ಪಠಣ ನಡೀಲಿಕ್ಕಿದೆ. ಮಕ್ಕಳಿಗೆ ಕೂಡ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಧನ್ವಂತರಿ ರಥೋತ್ಸವ ನಡೀಲಿಕ್ಕಿದೆ. ಇವೆಲ್ಲರಿಗೂ ಜೊತೆಯಲ್ಲಿ ನವೆಂಬರ್ 24ನೇ ತಾರೀಕಿನಿಂದ ಆರಂಭಗೊಂಡಂತಹ ಆಯುರ್ವೇದ ರಥಯಾತ್ರೆ 127 ಆಯುರ್ವೇದ ಕಾಲೇಜುಗಳಿಗೆ, ದಕ್ಷಿಣ ಭಾರತದ 7 ರಾಜ್ಯಗಳ 127 ಆಯುರ್ವೇದ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಈಗ ಬೆಂಗಳೂರಿಗೆ ಬಂದು ಅದು ಅರಮನೆ ಮೈದಾನದಲ್ಲಿ ಸಂಚರಿಸಲಿಕ್ಕಿದೆ. ಹೀಗೆ ಕಾರ್ಯಕ್ರಮಗಳ ಎಲ್ಲ ವೈವಿಧ್ಯಮಯ ಒಂದು ವಿಶೇಷತೆಗಳನ್ನು ಕೂಡಿಕೊಂಡು ಈ 2ನೇ ಆಯುರ್ವೇದ ವರ್ಲ್ಡ್ ಸಮಿಟ್ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಬರಬೇಕು, ಜನಸಾಮಾನ್ಯರು ಬರಬೇಕು. 6,000ಕ್ಕೂ ಹೆಚ್ಚು ವೈದ್ಯರು ಪ್ರತಿನಿಧಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸಲಿಕ್ಕಿದ್ದಾರೆ. ನಾವು ಇರ್ತೇವೆ, ನೀವು ಬನ್ನಿ, ಎಲ್ಲರೂ ಜೊತೆಯಾಗಿ ಆಯುರ್ವೇದವನ್ನು ಸಂಭ್ರಮಿಸೋಣ. ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯ ಆಯುರ್ವೇದದಿಂದ ತುಂಬ ಉಜ್ವಲವಾಗಿ ಬೆಳಗುವಂತೆ ಮಾಡೋಣ. ಬನ್ನಿ, ಆದರದ ಸ್ವಾಗತ. ನಮಸ್ಕಾರ.